ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಖುಷಿ ಎಸ್ಗಾಡ ಯೂಟ್ಯೂಬ್ ಚಾನಲ್. ಇವಾಗೇನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ ಸುಮ್ಮನೆ ಕೆಲಸ ಇರಲಿಲ್ಲ. ಆ್ಯಂಡ್ ಹ್ಯಾಪಿ ದೀಪಾವಳಿ. ಸೊ ಇನ್ನೇನು ಮನೇಲಿ ಇರ್ತೀನಿ. ಸೊ ಅದಕ್ಕೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ವ್ಲಾಗ್ನ ಎಡಿಟ್ ಮಾಡಬೇಕು. ಸೊ ವ್ಲಾಗ್ನ ಪೋಸ್ಟ್ ಮಾಡಬೇಕು ಅಂತ. ಸೊ ಮನೇಲಿ ಬೇರೆ ಕೆಲಸ ಇಲ್ಲ. ಅದೇನು ಕಂಟೆಂಟ್ ಹುಡುಕ್ತಿರೋ ನನಗಂತೂ ಗೊತ್ತಿಲ್ಲ. ಮನೆಯಿಂದ ಆಚೆ ಹೋಗಂಗಿಲ್ಲ. ಸೊ ನೋಡುವ ಎಂತೆಂಥ ಕಂಟೆಂಟ್ ಮಾಡ್ಬೋದು ಅಂತ ಸುಮ್ಮನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಏನು ವ್ಲಾಗ್ ಮಾಡಬೇಕು ಅಂತ ಏನಾದರೂ ಹಾಕಿದ್ರೆ ಐ ವಿಲ್ ಡೆಫಿನೆಟ್ಲಿ ಡೂ ದಟ್ ವ್ಲಾಗ್. ಸೊ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಎಲ್ಲರೂ ಥಿಂಕ್ ಮಾಡ್ತಿರ್ಬೋದು, ಈ ಸೆಕೆಗಾಲದಲ್ಲಿ ನಾನೇನಕ್ಕೆ ಈ ಹೆಡ್ಫೋನ್ಸು, ಈ ಜಾಕೆಟು, ಈ ಥಿಂಗ್ಸಲ್ಲ ಅಂತ. ಸೊ ಅದು ನನಗೆ ಅಂದ್ಕೊಳ್ಳಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ನೀವು ನನ್ನ ಬ್ಲಾಗ್ನ ಹಿಂಗೆ ನೋಡಿರ್ತೀರ. ಇನ್ನು ಜಸ್ಟ್ 2 ಮಿನಿಟ್ಸಲ್ಲಿ ನಾನು ಹಿಂಗೆ ಕಾಣಿಸ್ತಿರ್ತೀನಿ. ಸೊ ಏನೇ ಆಗಲಿ, ನಾನು ಫಸ್ಟು ನನ್ನ ಕೂದಲನ್ನ ಫುಲ್ಲು ಟೈ ಮಾಡ್ಕೊಂಬಿಡ್ತೀನಿ. ಅದೇನೇ ಪರಿಸ್ಥಿತಿ ಬರಲಿ. ಸೊ ಮನೇಲಿ ಕೂತ್ಕೊಂಡು ಏನು ಮಾಡಬಾರ್ದು ಅಂದರೆ ಎಡಿಟ್ ಮಾಡಬೇಕು ಅಂದರೆ ವೀಡಿಯೋ ಮಾಡಬೇಕು. ಸೊ ವೀಡಿಯೋ ಮಾಡ್ತೀನಿ, ಎಡಿಟ್ ಮಾಡ್ತೀನಿ. ಫಾರ್ 14 to 13 ಡೇಸ್ ಡೈಲಿ ವ್ಲಾಗ್ ಇರುತ್ತೆ. ಅಕಸ್ಮಾತ್ ಆದರೆ ಸೊ ಸಖತ್ ಒಳ್ಳೆ ಕಾಂಟೆಂಟ್ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಮನೇಲಿ ಕುತ್ಕೊಂಡು ಕೆಲಸ ಇಲ್ಲ, ಆದ ಕಾರಣ ದೀಪಾವಳಿ ಕೂಡ ಸೆಲೆಬ್ರೇಟ್ ಮಾಡ್ತಿಲ್ಲ ದಿಸ್ ಇಯರ್. ಸೊ ನಾನು ಒಬ್ಬರನ್ನ ನಿಮಗೆ ಇನ್ವೈಟ್ ಅಂದರೆ ತೋರಿಸ್ತೀನಿ ಈಗ. ಎಕ್ಸ್ಕ್ಯೂಸ್ ಮೀ, ದ ಲೆಜೆಂಡ್. 32 ಅಲ್ಲಿ ಬಿಡಬೇಡ. ಇಷ್ಟ ಹೆಂಗೆ ಮಾಡ್ತೀಯ? ಹಾಯ್ ಮಾಡು, ಜಸ್ಟ್ ಸೇ ಹಾಯ್. ಯಾ, ದಟ್ಸ್ ರೈಟ್ ಗೈಸ್. ನನ್ನ ತಂಗಿಗೆ ಕನ್ನಡ ಫುಲ್ ಬರುತ್ತೆ. ಸೊ ಬೇರೆ ಲ್ಯಾಂಗ್ವೇಜಸಲ್ಲಿ ನೋಡಿದ್ರೆ ಎಲ್ಲ ಅರ್ಧಂಬರ್ಧ. ಇಂಗ್ಲೀಷ್ ಅರ್ಧಂಬರ್ಧ ಮಾತಾಡ್ತಾಳೆ, ತುಳು ಅರ್ಧಂಬರ್ಧ ಮಾತಾಡ್ತಾಳೆ. ಸೊ ನನಗೆಷ್ಟು ತುಳು ಬರುತ್ತೋ ಅದಕ್ಕಿಂತ ಚೂರು ಜಾಸ್ತಿ ಇವಳಿಗೆ ತುಳು ಬರುತ್ತೆ. ಸೊ ದಟ್ಸ್ ದ ಡಿಫ್ರೆನ್ಸ್. ಬಟ್ ನಂಗೆ ತುಳು ಅಷ್ಟು ಬರಲ್ಲ. ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀನಿ, ಹಿಂದಿ ಚೆನ್ನಾಗಿ ಮಾತಾಡ್ತೀನಿ. ದಕ್ಷಿಣ ಕನ್ನಡ ಹಿಂದಿ ಮಾತಾಡ್ತಾಳೆ. ಅದೇ ಆಸೆ ಅದಷ್ಟೇ. ಅದೇನೋ ಬೈ ಹಾರ್ಟ್ ಮಾಡ್ಕೊಂಬರ್ತಾರಲ್ಲ. ಸೊ ಇವಳ ಜೊತೆ ಇದ್ದರೆ ಸೊ ಎಲ್ಲರೂ ನೋಡಿರ್ತೀರ ಇಂದ ಹೇಳೋದು. ಇವಳು ಮಧ್ಯದಿಂದ ಸ್ಟಾರ್ಟ್ ಮಾಡೋದು ಅಲ್ಲ. ಸೊ ಅಕ್ಕ ಈಗ ಟಿ ವಿಯಲ್ಲಿ ಗೇಮ್ಸ್ ನೋಡ್ತಾಳೆ. ಇಲ್ಲಿ ನೋಡು, ಯಾ ಗೇಮ್ಸ್. ಸೊ ಅದರಿಂದ ಏನು ಸುಖ ಸಿಗುತ್ತೋ ನನಗಂತೂ ಗೊತ್ತಲ್ಲ. ಸೊ ನೋಡುವ ಏನೇನು ಕಂಟೆಂಟ್ ಸಿಗುತ್ತೆ ಅಂತ. ನಾನೇನು ರಕ್ಷಿತಾ ಸರ ಸೋ ಅಂತ ಜಾಸ್ತಿ ಇಟ್ಟಿದ್ದೀನೋ ಹೌದಾ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ನೋಡಿ ಗೈಸ್, ನಮ್ಮಮ್ಮಂದು ಸ್ಲಿಪ್ಪರು ನನಗಿಂತ ಸ್ಮಾಲ್ ಸೈಜು. ನಮ್ಮಮ್ಮಂದು ಒಳಗೇ ತೂರಲ್ಲ. ಯಪ್ಪ ನೋಡಿ ಗೈಸ್, ಹಿಂಗೆ ಅಂದರೆ ಇಲ್ಲಿ ಜಾರೋಗುತ್ತೆ. ಸ್ಕ್ರೋಲ್ ಮಾಡ್ತಾ ಟಿ ವಿನ ಐ ಸಾ ದಟ್ ಏನೋ ಬಾಲಿವುಡ್ ಸಾಂಗ್ ಟ್ರೈ ವಿತ್ ಯೋರ್ ಓನ್ ವಾಯ್ಸ್ ಅಂತ ಇತ್ತು. ಸೊ ನಾನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ. ಐ ಹೋಪ್ ನಂಗೆ ಒಂದೊಂದು ಸಾಂಗ್ ಗೊತ್ತಿರುತ್ತೆ ಅದರಲ್ಲಿ ಅಂತ. ಐ ಥಿಂಕ್ ಐ ನೋ ದಿಸ್. तेरे सपनों में मेरे सपने, तेरी सपनों में है नाराज. मुझे लगता है ये बात दिल की, टूटी ज़ुल्फ़ों के डोले बस. तुम साथ हो रात हो क्या फ़र्क है, तुम
ಬೇರೆ ಸಾಂಗು ಗೊತ್ತಲ್ಲ ಗೈಸ್, ಇದು ಯಾವುದು ಇದು ನೆಕ್ಸ್ಟ್ ಸಾಂಗ್ ನೋಡು ಗೈಸ್. ನೀವೇನಾದರೂ ನನ್ನ ಬ್ಲಾಗ್ಸ್ ಏನಾದರೂ ನೋಡಿ ಇಷ್ಟಪಟ್ಟರೆ ನಾನು ಒಂದೊಂದು ಬ್ಲಾಗ್ಸ್ ಕೂಡ ತನಿಷ್ಕ್ ಕೂಡ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಿದ್ದೇನೆ. ನೀವು ಅಲ್ಲೋಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು. ಅಲ್ಲಿ ನಂದು ಬರ್ತ್ಡೇ ಬ್ಲಾಗ್ ಎಲ್ಲ ಇದೆ. ಸೊ ಮತ್ತು ಸ್ಕೂಲ್ದು ಪ್ರೋಗ್ರಾಮ್ಸ್ ನಮ್ಮದು ಏನೇನಾಗುತ್ತೆ, ಇವನ್ ನಂದು ಮತ್ತು ಚುಮ್ಮಿದು ಕೂಡ ನಕ್ಷಾಸ್. ಸೊ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ, ಚೆನ್ನಾಗಿರುತ್ತೆ. ಸೊ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಕಂಟೆಂಟ್ ಹುಡುಕ್ತಿದ್ದೀನಿ, ಬಟ್ ಕಂಟೆಂಟ್ ಸಿಗೋಲ್ಲ. ಬಿಕಾಸ್ ಅಫ್ಕೋರ್ಸ್ ಮನೇಲಿ ಕೂತ್ಕೊಂಡ್ರೆ ಯಾವ ಕಂಟೆಂಟು ಸಿಗೋಲ್ಲ, ಬಟ್ ಅದನ್ನು ಹುಡುಕಿ ತೆಗಿಬೇಕು. ಸೊ ನೋಡುವ ಎಂಥದ್ದು ಸಿಗ್ತದೆ ಅಂತ. ಲೆಟ್ಸ್ ಟ್ರೈ ಬೆಸ್ಟ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಿಕ್ಕಾಪಟ್ಟೆ ತಲೆ ನೋವ್ತಿದೆ ಆ್ಯಂಡ್ ಈ ವಿಡಿಯೋನ ಎಡಿಟ್ ಮಾಡಾಕಬೇಕು. ನಮ್ಮಮ್ಮ ಬರ್ತಾರೆ ಆ್ಯಂಡ್ ನಮ್ಮಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ ಅಂತ ಬೇಗ ವಿಡಿಯೋ. ಬಿಕಾಸ್ ಏನು ಕಂಟೆಂಟ್ ಸಿಗ್ತಿಲ್ಲ. ನಾನು ಕಂಟೆಂಟ್ ಬಗ್ಗೆ ಯೋಚನೆ ಮಾಡಿದ್ರೆ ಜಾಸ್ತಿ ತಲೆನೋವು ಬರುತ್ತೆ ನನಗೆ. ಸೊ ದಟ್ ಆದರೆ ನಿದ್ದೆನೂ ಬರ್ತಿಲ್ಲ ನಮ್ಮೊಂದು ಕಡೆ, ನಿದ್ದೆ ಮಾಡಬೇಕು. ಸೊ ಇವಾಗ ನಿದ್ದೆ ಮಾಡಿದ್ರೆ ರಾತ್ರಿ ನಿದ್ದೆ ಬರಲ್ಲ. ಅದು ಒಂದು ಪ್ರಾಬ್ಲಮ್. ಇವಾಗ ಏನಿಲ್ಲ, ಇಷ್ಟೇ ಬ್ಲಾಗು ಎಂಡ್ ಮಾಡ್ತೀನಿ. ಸೊ ನಾಳೆ ವ್ಲಾಗ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ, ಅಥವಾ ಇವತ್ತಿನ ಬ್ಲಾಗಲ್ಲೇ ನಾಳೆನೂ ಕೊಡ್ತೀನಿ. ರಿಯಲಿ ಡೋಂಟ್ ನೋ, ವಟ ಅಂತ ಮಾತಾಡ್ತಿದ್ದೀನಿ, ಕೇಳಿಸ್ತಿದ್ದೀನಿ ಅಂತ ನನಗೆ ನಿಜ ಗೊತ್ತಿಲ್ಲ. ಸೊ ಅಷ್ಟೇ, ಮತ್ತೆ ಸಿಗುವ. ಬಾಯ್ ಬಾಯ್.